ನಮಸ್ತೆ ಸ್ನೇಹಿತರೆ, ಭಾರತ ರತ್ನ ಸರ್ವ ವಿಶ್ವೇಶ್ವರಯ್ಯ ಸ್ಮಾರಕ ವಿದ್ಯಾಸಂಸ್ಥೆಯಲ್ಲಿ ಚಿಕ್ಕಬಳ್ಳಾಪುರ. ಇಲ್ಲಿ ಹಬ್ಬದ ವಾತಾವರಣ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತಿ ಅಧ್ಯಾಪಕ ಸಂಘದ ವತಿಯಿಂದ 10ನೇ ತರಗತಿಯಲ್ಲಿ ಸಂಸ್ಕೃತದಲ್ಲಿ ಹೆಚ್ಚಿನ ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರಕ್ಷಾಬಂಧ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಯಿತು. ಈ ಒಂದು ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಿದ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಅವರಿಗೆ ಅಭಿನಂದಿಸುತ್ತಾ, ಸಂಸ್ಕೃತದಲ್ಲಿ ನಮ್ಮ ಹೆಚ್ಚಿನ ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮಕ್ಕಳಿಗೆ ಒಂದು ಅಣ್ಣ ತಂಗಿ ಅನ್ನೋ ಒಂದು ರಕ್ಷಾಬಂಧನ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ರಕ್ಷಾಬಂಧನ ಕಾರ್ಯಕ್ರಮ ಅಂದರೆ ಮಕ್ಕಳಲ್ಲಿ ಈ ಒಂದು ದಿನಗಳಲ್ಲಿ ಅದು ತುಂಬ ಪ್ರಾಮುಖ್ಯತೆ, ಆ ಒಂದು ಭಾವನೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ತುಂಬ ಸಂತೋಷ. ಮತ್ತು ಈ ಒಂದು ಕಾರ್ಯಕ್ರಮಗಳಲ್ಲೂ ಪ್ರತಿ ಒಂದು ವರ್ಷದಲ್ಲಿ ಮತ್ತು ಒಳ್ಳೆಯ ದಿನಗಳಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ ಗುರುಕುಲ, ಹಳೆ ಕಾಲದ ಗುರುಕುಲ, ಪೂರ್ವಿಕರ ಕಾಲದಲ್ಲಿ ಗುರುಕುಲದಲ್ಲಿ ಯಾವ ರೀತಿ ಗುರುಪಾಠಗಳಿದ್ವೋ ಅದೇ ಒಂದು ಸಾಂಸ್ಕೃತಿಕವಾಗಿ ಸಂಸ್ಕೃತದ ಬಗ್ಗೆ ತುಂಬ ತಿಳುವಳಿಕೆ ತಿಳಿಸ್ಕೊಟ್ಟಿರೋ ಕಾರ್ಯಕ್ರಮ ಯಶಸ್ವಿ. ಈ ಮುಖ್ಯ ಅತಿಥಿಗಳು ವಿದ್ವಾನ್ ವೆಂಕಟರಮಣ ಭಟ್, ವಿದ್ವಾನ್ ನಾರಾಯಣ ಭಟ್, ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತ ಅಧ್ಯಾಪಕ ಸಂಘ. ಯತ್ಕೃಪಾರ್ಥಮಹಂ ವಂದೇ ಪರಮಾನಂದ ಮಾಧವ. ವೇದಿಕಾಯಾಂ ಉಪಸ್ಥಿತಾಃ ಶ್ರೀಮಾನ್ ಪ್ರಕಾಶ್ ಮಹೋದಯಃ, अस्याः संस्थायाः अध्यक्षवर्यः, एवं हरेश्वरमूर्ति महोदयः, अस्याः संस्थायाः प्रमुखः, एवं ಸಂಸ್ಕೃತ ಅಧ್ಯಾಪಕರಾದ ನಾಗೇಶ್, ಎಲ್ಲ ಪುಟಾಣಿಗಳು, ಶ್ರೀಕೃಷ್ಣನ ಅಪರಾಧ. ಓಕೆ, ಈಗಾಗಲೇ ತಿಮ್ಮಣ್ಣ ಭಟ್ರು ಹೇಳಿದ ವಿಚಾರವನ್ನ ಮತ್ತೆ ರಿಪೀಟ್ ಮಾಡ್ದೇನೆ. ವಿಭಾಗಕ್ಕೆ ಸೀಮಿತವಾಗಿ ಆರಂಭ ಮಾಡಿದ್ವಿ. 2016ರಲ್ಲಿ ಇದನ್ನು ರಾಜ್ಯಕ್ಕೆ ವಿಸ್ತರಿಸಿದ್ವಿ. ಇದು ನಮ್ಮ ಒಂದು ಸಣ್ಣ ಯಶೋಗಾಥೆ. ಯಾವ ಇಲಾಖೆಯಲ್ಲಿ ಹೋದ್ರೂ ಕೂಡ ಸಂಸ್ಕೃತ ಶಿಕ್ಷಣಕ್ಕೆ ಸಂಬಂಧಿಸಿದ ಏನಾದರೂ ಒಂದು ಕಾರ್ಯ ಆಗಬೇಕು ಅಂತಂದ್ರೆ ಅನುಕ್ಷಣ ಅಧ್ಯಾಪಕರ ಸಂಘಕ್ಕೆ ಫೋನ್ ಬರುತ್ತೆ. ಎಲ್ಲೋ ಒಬ್ಬರು ಅಧ್ಯಾಪಕರಿಲ್ಲ, ಅಧ್ಯಾಪಕರು ಬೇಕಾಗಿದೆ. ಅನನ್ಯಾಶ್ಚಿಂತಯಂತೋಮ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ. ತುಂಬಾ ಸಿಂಪಲ್ ಸೂತ್ರ ಕೊಟ್ಟಿದ್ದಾರೆ ನಮ್ಮ ಮುಂದೆ ಅವರು. ಯಾರು ನನ್ನನ್ನು ಅನನ್ಯವಾಗಿ ನೆನೆಸ್ಕೊಳ್ತಾರೆ, ಸರ್ ಏನ್ ಹೇಳ್ತಾರೆ, ಎಕ್ಸಾಮ್ ಇವತ್ತು ಎಕ್ಸಾಮ್ ಬರೀ ಕಲಿಸ್ತಾರೆ, ಹೋಮ್ವರ್ಕ್ ಮಾಡಿಲ್ಲ, ಅಪ್ಡೇಟ್ ಆಗ್ಬಿಟ್ಟಿದ್ದೆ. ಸ್ವಯಂ ನಗಾದಂತಿ ಫಲಾನಿ ವೃಕ್ಷಾಃ ನಾದಂತಿ ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಈ ವಿದ್ಯಾರ್ಥಿಯು ಸಹ ನೂರಕ್ಕೆ 91 ಅಂಕಗಳನ್ನು ಗಳಿಸಿರುತ್ತಾರೆ. ಸುರೀಶ ಈ ವಿದ್ಯಾರ್ಥಿ 100ಕ್ಕೆ 89 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದು, ಈ 4 ಜನ ವಿದ್ಯಾರ್ಥಿಗಳು ಸಹ ಬೇರೆ ಎಲ್ಲರೂ ಸಹ ಹೋಗದೆ ನಮ್ಮ ಕಾಲೇಜಿನಲ್ಲಿ ಸೇರಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ.
ರಾಖಿ ಕಟ್ಟುವ ಮೂಲಕ ಯಶಸ್ವಿಯನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸರ್ವೇಮಿ ವಿಶ್ವೇಶ್ವರಯ್ಯ ಸ್ಮಾರಕ ಸ್ಕೂಲಲ್ಲಿ. ಖುಷಿಯಾಗುತ್ತೆ. ಇಂಥ ಒಂದು ಬಾಂಧವ್ಯ ಇದ್ದಾಗ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಇಂಥ ಕಾರ್ಯಕ್ರಮ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಈ ಥರ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಹೇಳುವಂಥ ವಿಚಾರ. ಮಕ್ಕಳೊಂದಿಗೆ ಹಿರಿಯರಿಗೆ ಅಣ್ಣನ ಥರ ಒಂದು ಪುಟ್ಟ ಮಗು ರಾಖಿ ಕಟ್ತಾ ಹಾಗೂ ಮತ್ತು ತಿರ್ಗಾ ಅಲ್ಲಿನ ಸಿಬ್ಬಂದಿಗಳು ಆ ಒಂದು ವಾತಾವರಣವನ್ನು ರಕ್ಷಾಬಂಧನದ ವಾತಾವರಣವನ್ನು ಹಮ್ಮಿಸುತ್ತಾ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಅಧ್ಯಾಪಕ ಸಂಘದ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತ ಅಧ್ಯಾಪಕ ಸಂಘದ ವತಿಯಿಂದ ಮತ್ತು ಭಾರತ ರತ್ನ ವಿಶ್ವೇಶ್ವರಯ್ಯ ಸ್ಮಾರಕ ವಿದ್ಯಾಸಂಸ್ಥೆ ವತಿಯಿಂದ ಮೊದಲನೇದಾಗಿ ಸಂಸ್ಕೃತ ಪ್ರತಿಭಾ